ಕೆಲವರದ್ದು ಮೆಸೇಜ್ ಬಂದಿದೆ ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಸ್ಟಾಪ್ ಮಾಡಿದ್ರ ವ್ಲಾಗ್ ಮಾಡ್ತಾ ಇಲ್ವಾ ಅಂತ. ಸ್ಟಾಪ್ ಮಾಡಲಿಲ್ಲ, ವ್ಲಾಗ್ ಸ್ಟಾಪ್ ಮಾಡಿದಿಲ್ಲ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರೀತ್ ಸಫಲಿಗ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬಹಳಷ್ಟು ದಿನಗಳ ನಂತರ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕಾರಣ ಏನಂದ್ರೆ, ಒಂದಷ್ಟು ಕಾರ್ಯಕ್ರಮಗಳಿತ್ತು. ಮತ್ತೊಂದು ವಿಷಯ ಏನಂದ್ರೆ, ಕಾರ್ಯಕ್ರಮಗಳಲ್ಲಿ ಎಷ್ಟು ಕಾರ್ಯಕ್ರಮ ಮಾಡಿದೆ ಇಲ್ಲಿವರೆಗೆ, ಅದರಲ್ಲಿ ಒಂದೆರಡು ಕಾರ್ಯಕ್ರಮದಲ್ಲಿ ಸಾಂಗ್ಸ್ ಲಿಸ್ಟ್ ಕೊಟ್ಟಿದ್ರು, ಈ ತರ ಸಾಂಗ್ಸ್ ಬೇಕಂತ. ಆ ಸಾಂಗ್ಸ್ ಅನ್ನ ಮಾಡಿದೆಲ್ಲ ವೇಸ್ಟ್ ಆಯ್ತು, ಅದು ಹಾಡ್ಲಿಕ್ಕೆ ಸಿಗ್ಲಿಲ್ಲ. ಆದ್ರೂ ಸಹ ಆ ಸಾಂಗ್ಸ್ ಲಿಸ್ಟ್ ಅನ್ನ ನಾನು ಮಾಡ್ಕೊಂಡು ಹೋಗಿದ್ದೆ. ಹಾಗೆ ನನಗೆ ವ್ಲಾಗ್ ಮಾಡಿ ಅದನ್ನ ಪುನಃ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಒಂದಷ್ಟು ಟೈಮ್ ಬೇಕು. ಯಾಕಂದ್ರೆ ನಮ್ದು ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ, ಅಪ್ಲೋಡ್ ಮಾಡ್ಲಿಕ್ಕೂ ತುಂಬಾ ಟೈಮ್ ತಗ್ತದೆ. ಒಂದಷ್ಟು ರೀಸನ್ಸ್ಗೆ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅದರ ಜೊತೆಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದ ಊರಿಗೆ. ನನ್ನ ನನ್ನ ಸ್ನೇಹಿತರೆಲ್ಲ ನಾವು ಹೊರಗೆಲ್ಲ ಸುತ್ತಾಡ್ಲಿಕ್ಕೆ ಹೋಗಿದ್ವಿ. ಅದ್ರದ್ದು ನಾನು ವ್ಲಾಗ್ ಮಾಡ್ಲಿಲ್ಲ, ಯಾಕಂದ್ರೆ ವ್ಲಾಗ್ ಮಾಡಿದ್ರೆ ಜಾಸ್ತಿ ನಮ್ಗೆ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಸಿಗಲ್ಲ. ನಾನೇ ಹಿಡ್ಕೊಂಡು ಹೋಗ್ಬೇಕು ಮೊಬೈಲ್ ಅನ್ನ. ಸೊ ಹಾಗೆ ವ್ಲಾಗ್ ಮಾಡ್ಲಿಲ್ಲ. ವ್ಲಾಗ್ ಕೆಲವರದ್ದು ಮೆಸೇಜ್ ಬಂದಿದೆ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಸ್ಟಾಪ್ ಮಾಡಿದ್ರ ವ್ಲಾಗ್ ಮಾಡ್ತಾ ಇಲ್ವಾ ಅಂತ. ಇಲ್ಲ, ನಾನು ಸ್ಟಾಪ್ ಮಾಡಲಿಲ್ಲ. ಇದೇ ರೀಸನ್ಗೆ ಒಂದಷ್ಟು ಕಾರ್ಯಕ್ರಮಗಳಿತ್ತು, ಹಾಗೆ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ವ್ಲಾಗ್ ಸ್ಟಾಪ್ ಮಾಡಿದಿಲ್ಲ ನಾನು. ಈ ತರ ವ್ಲಾಗ್ ಅಲ್ಲಿ ನಾನು ನಿಮ್ಮ ಜೊತೆ ಸಿಗ್ತಾ ಇರ್ತೇನೆ. ನಾಳೆಯಿಂದ ಮತ್ತೆ ಪುನಃ ವ್ಲಾಗ್ ಸ್ಟಾರ್ಟ್ ಆಗ್ತದೆ. ಇದು ಜಸ್ಟ್ ನಿಮ್ಗೆ ಇನ್ಫಾರ್ಮ್ ಮಾಡುವಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮತ್ತೆ ಯಾರೆಲ್ಲ ನನಗೆ ನನ್ನ ಈ ಒಂದು ಮ್ಯೂಸಿಕ್ ಜರ್ನಿಗೆ ಸಪೋರ್ಟ್ ಕೊಟ್ಟು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದೀರಾ, ಅದೇ ತರ ನನಗೆ ಈಗ ಬ್ಲಾಗ್ ಅಲ್ಲಿ ಸಹ ಒಂದಷ್ಟು ಜನ ತುಂಬಾ ಸಪೋರ್ಟ್ ಮಾಡೋರು ಇದ್ದಾರೆ, ಆಯ್ತಾ. ಅವರಿಗೆ ಎಲ್ರಿಗೂ ನಾನೊಂದು ಈ ಒಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಅವರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೋ ಇನ್ನೊಬ್ರು ಸ್ಟೇಟಸ್ ಹಾಕಿದ ಒಂದು ಲಿಂಕ್ ಅನ್ನ ಓಪನ್ ಮಾಡಿ ನೋಡೋದಕ್ಕಿಂತ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಡೈರೆಕ್ಟ್ ನಾನು ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಹಾಗೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ನನಗೆ ಸ್ವಲ್ಪ ಬ್ಲಾಗ್ ಮಾಡಲಿಕ್ಕೂ ಇನ್ನಷ್ಟು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಒಂದಷ್ಟು ವಿಚಾರಗಳೊಂದಿಗೆ ಮತ್ತೆ ವ್ಲಾಗಲ್ಲಿ ನಾನು ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಒಂದು ಟೈಮಲ್ಲಿ ನನಗೆ ನಾನೀಗ ವ್ಲಾಗಲ್ಲಿ ಅಂತ ಒಂದು ಆಸಕ್ತಿ ತೋರಿಸ್ತಾ ಇದ್ದೇನೆ. ಸಂಗೀತದ ಪಯಣದಲ್ಲಿ ಸಹ ನಂದು ಇದೇ ಡ್ರೀಮ್ ಇತ್ತು, ಈ ಥರ ಎಲ್ಲ ಮಾಡಬೇಕು ಕಾರ್ಯಕ್ರಮ. ಸೊ ಅದನ್ನ ಒಂದು 90% ನಾನು ಮಾಡಿದೆ. ನನ್ನ ಆಸೆ ಏನಿತ್ತು ಅದನ್ನು ನಾನು ಮಾಡಿದೆ, ನೆರವೇರಿಸಿದೆ. ಇನ್ನು ನನಗೆ ಒಂದು ವ್ಲಾಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಸೊ ಖಂಡಿತವಾಗಿಯೂ ನನಗೆ ಮ್ಯೂಸಿಕ್ಕಿಗೆ ಹೇಗೆ ನೀವು ಸಪೋರ್ಟ್ ಮಾಡಿದರೆ, ಹಾಗೆ ಇದರಲ್ಲೂ ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ರೀಚ್ ಆಗ್ತಾನೆ ಅಂತ ನನಗೆ ಗೊತ್ತುಂಟು, ಕನ್ಫರ್ಮ್ ಇದೆ. ಸೊ ಯಾರೆಲ್ಲ ನನಗೆ ಇಲ್ಲಿವರೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೆ ಅವರಿಗೆಲ್ಲರಿಗೂ ಥ್ಯಾಂಕ್ಸ್. ಇನ್ನಷ್ಟು ನಿಮ್ಮ ಒಂದು ಸಪೋರ್ಟನ್ನು ನಾನು ಪಡೀಲಿಕ್ಕೆ ಇಷ್ಟಪಡ್ತೇನೆ. ಇನ್ನಷ್ಟು ನಿಮ್ಮಿಂದ ನಿರೀಕ್ಷೆ ಇದೆ. ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.